ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈಗ ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸಾವೇ ಮನೆಗೆ ಭೂಷಣ ಅಂತಕ್ಕಂತಹ ಒಂದು ಪಾಠದ ವಿಶ್ಲೇಷಣೆಯನ್ನ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಸಾವು ಅಂದ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಒಂದ್ ರೀತಿ ಏನಾಗತ್ತೆ, ಭಯ ಅನ್ಸ್ಬೋದು ಅಥವಾ ಬೇಜಾರಾಗ್ಬೋದು, ನೋವಾಗ್ಬೋದು. ಯಾಕೆ ಅಂದ್ರೆ ನಮ್ಮ ಪ್ರೀತಿ ಪಾತ್ರರನ್ನ ನಾವು ನೆನೆಸ್ಕೊಂಡಾಗ ಅದರ ಬಗ್ಗೆ ನಾವೇನ್ ಮಾಡ್ಕೊಳ್ತಾ ಹೋಗ್ತಿರ್ತೀವಿ, ನೋವನ್ನ ಪಡ್ಕೊಳ್ಬೋದು. ಯಾಕೆ ಎಷ್ಟು ಬೇಗ ಹೋಗ್ಬಿಟ್ರಲ್ಲಪ್ಪ ಅಂತ ಹೇಳಿ. ಆದ್ರೆ ಈ ಒಂದು ಪಾಠವನ್ನ ಬರೆದಿರ್ತಕ್ಕಂಥ ಅಥವಾ ಲೇಖನವನ್ನ ಬರೆದಿರ್ತಕ್ಕಂತಹ ವ್ಯಕ್ತಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಮನೆಗೆ ಭೂಷಣ ಯಾವ್ದಪ್ಪ ಅಂತ ಹೇಳಿದ್ರೆ ಸಾವು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಸೊ ನಾವು ಕೆಲವೊಂದ್ಸಲ ಏನ್ ಮಾತಾಡ್ತೀವಿ ಅಂದ್ರೆ, ಈ ಮನೆಗೆ ಭೂಷಣ ಯಾರು ಅಂತ ಹೇಳಿದ್ರೆ ಹೆಣ್ಮಕ್ಳು ಅಂತ ಹೇಳಿ ಕರಿಬಹುದು, ಅಥವಾ ಯಾರೋ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಈ ಮನೆಗೆ ಭೂಷಣ ಅಂತ ಹೇಳಿ ಕರಿತಾ ಹೋಗ್ಬೋದು. ಆದ್ರೆ ಇವರು ಈ ಮನೆಗೆ ಭೂಷಣ ಯಾವುದು ಅಂತ ಹೇಳಿ ಕರಿತಿದ್ದಾರೆ ಅಂತ ಹೇಳಿದ್ರೆ ಸಾವು ಅನ್ನೋದನ್ನ ಕರಿತಾ ಹೋಗ್ತಾರೆ. ಅಂದ್ರೆ ಸಾವು ಅನ್ನೋದು ಕೂಡ ನಮಗೆ ಮತ್ತೆ ಆ ಮನೆಗೆ ಒಂದು ಬಂಧವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅನ್ನೋ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಲೇಖಕರು ಇದನ್ನ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಈ ಪಾಠವನ್ನ ನೋಡ್ತಾ ಹೋಗೋಣ. ಸೊ ಈ ಪಾಠವನ್ನ ಬರೆದಿರ್ತಕ್ಕಂಥ ಲೇಖಕರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ತಾವು ಒಂದು ಹೊಸ ಮನೆಯನ್ನ ತೆಗೆದುಕೊಳ್ಳಬೇಕು, ಸೈಟ್ ತಗೊಂಡು ಮನೆ ಕಟ್ಟಿಸುವಷ್ಟು ವ್ಯವಧಾನ ನನ್ನಲ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮಗೆ ಪರಿಚಯವಾಗಿರ್ತಕ್ಕಂಥ ಸ್ನೇಹಿತರಾಗ್ಲಿ, ಹಿತೈಷಿಗಳಾಗ್ಲಿ, ಶತ್ರುಗಳಿಗಾಗ್ಲಿ, ಬ್ರೋಕರ್ಗಳಾಗ್ಲಿ, ಲಾಯರ್ಗಳಾಗ್ಲಿ, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅವ್ರೇನ್ ಮಾಡ್ತಾರೆ, ನನ್ಗೊಂದು ಮನೆ ಬೇಕಾಗಿದೆ, ಅದನ್ನ ತೋರ್ಸ್ಕೊಡೋದಕ್ಕಾಗತ್ತಾ ಅಂತ ಹೇಳಿ ಎಲ್ಲರ ಹತ್ರನು ಕೇಳ್ಕೊಂಡ್ ಬಂದಿರ್ತಾರೆ. ಸೊ ಎಲ್ಲರ ಹತ್ರನು ಕೇಳ್ಕೊಂಡ್ ಬಂದಾಗ ಕೆಲವೊಂದಷ್ಟು ಜನ ವಾಸ್ತುಶಾಸ್ತ್ರದ ಮೂಲಕವಾಗಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಈ ಒಂದು ಮನೆ ನಿಮಗೆ ಹಾಗೆ ಬರುತ್ತೆ ಅನ್ನೋದೆಲ್ಲವನ್ನ ಹೇಳ್ತಾ ಹೋಗ್ತಾ ಇರ್ತಾರೆ. ಹಾಗೆ ನಾನು ಒಂದು ಮನೆಯನ್ನ ನೋಡಿದಾಗ ಆ ಮನೆಯಲ್ಲಿ ಜಗಲಿ ಕಟ್ಟೆ, ತುಳಸಿ ಕಟ್ಟೆ, ಹಳೆ ಕಾಲದ ಸಕಲ ಸೌಕರ್ಯಗಳನ್ನ ಹೊಂದಿರತಕ್ಕಂತ ಒಂದು ಮನೆಯನ್ನ ಅವರು ನೋಡ್ತಾರೆ. ಆ ಮನೆಯನ್ನ ಅವರು ಒಪ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆ ಮನೆಯ ವೈಶಿಷ್ಟ್ಯ ಏನಿರದೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಅಂದ್ರೆ ಆ ಮನೆ ನೋಡಿರ್ತಕ್ಕಂಥ ಮನೆ, ಅವ್ರು ಒಪ್ಕೊಂಡಿರ್ತಕ್ಕಂಥ ಮನೆ 3 ರಿಂದ 4 ತಲೆಮಾರುಗಳು ಕಳೆದಿರ್ತಕ್ಕಂತಹ ಒಂದು ಮನೆ ಆಗಿದೆ ಅದು. ಸೊ ಆದ್ರಿಂದ ಇಲ್ಲಿ 3-4 ತಲೆಮಾರು ಕಳೆದಿರೋದ್ರಿಂದ ಆ ಮನೆಯವ್ರಿಗೆ ಇಷ್ಟ ಆಗುತ್ತೆ. ಬಿಕಾಸ್ ಯಾಕೆ ಮುಂದುವರೆದು ಹೇಳ್ತಾರಲ್ಲ, ನಮ್ಮ ಅಜ್ಜಿ ಇದ್ಲಲ್ಲ, ನಮ್ಮ ಅಜ್ಜಿ ಈ ತುಳಸಿ ಕಟ್ಟೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ತೀರ್ಕೊಂಡ್ರು ಅಂತ ಹೇಳಿ ಹೇಳ್ತಾರೆ. ನಮ್ಮ ತಾತ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಸತ್ತು ಹೋದ್ರು. ಇನ್ನೊಂದು ನಮ್ಮ ಹಸು ಆ ಬಾವಿ ಕಟ್ಟೆಗೆ ಮೈ ಉಜ್ಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸತ್ತೋಯ್ತು. ಹೀಗೆ ನಾವು ಮನೆಯಲ್ಲಿ ಸತ್ತೋಗಿರ್ತಕ್ಕಂಥವ್ರನ್ನ ಇಲ್ಲಿ ಮಲಗೆ ಇಲ್ಲಿಂದ ತೆಗೆದುಕೊಂಡು ಹೋಗ್ತಕ್ಕಂತಹ ವಿಷಯವನ್ನ ಹೇಳಿದ ಮೇಲೆ ಅವ್ರಿಗೆ ಪೂರ್ಣವಾಗಿ ಈ ಮನೆ ಅಂತಕ್ಕಂಥದ್ದು ಅವ್ರಿಗೆ ಪೂರ್ತಿ ಇಷ್ಟ ಆಗೋಗತ್ತೆ. ಅಂದ್ರೆ ಎಂತೆಂತೋ ಮನೆಯನ್ನ ಇಷ್ಟಪಡ್ತಾ ಇರತಕ್ಕಂತ ವಿಷಯದಲ್ಲಿ ಈ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ಇಂತಹ ಸಂದರ್ಭಗಳು ಉಂಟಾಗಿರ್ತಕ್ಕಂತಹ ಮನೆಯನ್ನ ಇಷ್ಟಪಡ್ತಾ ಹೋಗ್ತಾರೆ. ಸೊ ಹಾಗೆ ಯಾರೂ ಸತ್ತಿಲ್ಲದೆ ಇರತಕ್ಕಂಥವ್ರು, ಯಾರೂ ಸಾವನ್ನೇ ಅನುಭವಿಸಿರ್ತಕ್ಕಂತಹ ಮನೆಯನ್ನ ನಾವು ಕೊಂಡ್ಕೊಂಡಾಗ ಅದರ ಮೂಲಕವಾಗಿ ಇಂತಹ ಕೆಲವೊಂದಷ್ಟು ಸನ್ನಿವೇಶಗಳನ್ನ ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ. ಅಂತಹ ಸನ್ನಿವೇಶಗಳು ನಮಗೆ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವರು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ, ಏನು, ಸಾವೇ ಮನೆಗೆ ಭೂಷಣ. ಯಾಕೆ ಸಾವು ಅಂತಕ್ಕಂಥದ್ದು ಮನೆಗೆ ಭೂಷಣ ಯಾಕಾಗಿದೆ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಹೋಗ್ತಾ ಇದ್ದಾಗ, ಇವರು ತನ್ನ ಇಂದಿನ ಕೆಲವೊಂದಷ್ಟು ಅಂಶಗಳನ್ನ ಹೇಳ್ತಾ ಹೋಗ್ತಾರೆ. ತನ್ನ ತಾಯಿಯ ಕಾಲದ ಹಿಂದಿನ ಮನೆಯಲ್ಲಿ ಅವರು ಆ ಸಂದರ್ಭದಲ್ಲಿ ಮಕ್ಕಳನ್ನ ಇರ್ತಾ ಇರ್ತಕ್ಕಂತಹ ಕೋಣೆ ಅಥವಾ ಬಾಣಂತಿ ಕೋಣೆಯನ್ನ ನೋಡ್ತಾ ಇರ್ತಾರೆ. ಅದಕ್ಕೊಂದು ಜಾಗ, ಅಲ್ಲಿ ಬಸರಿ ಬಾಣಂತಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬಚ್ಚಲು ಮನೆಯನ್ನ ಹಾಕಿ ಮಾಡ್ಕೊಟ್ಟಿರ್ತಕ್ಕಂಥದ್ದಾಗ್ಲಿ, ಅವೆಲ್ಲ. ಆಮೇಲೆ ಮಜ್ಜಿಗೆ ಕಡಿಯೋದಕ್ಕೆ ಅಂತ ಹೇಳಿ ಈ ತರ ಅಡುಗೆ ಮನೆಯಲ್ಲೇ ಕೆಲವೊಂದು ಅಡುಗೆ ಅಂದ್ರೆ ಮನೆಯಲ್ಲಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಜಾಗಗಳು ಇರ್ತವೆ. ಆ ಜಾಗಗಳನ್ನ ಒಂದೊಂದು ಅಂತ ಹೇಳಿ ಸೀಮಿತ ಪಡಿಸ್ಬಿಟ್ಟಿರ್ತಾರೆ. ಸೊ ಹಾಗೆ ಇಲ್ಲೊಬ್ರು ಮಜ್ಜಿಗೆ ಕಡಿತಾ ಇರ್ಬೇಕಾದಾಗ ಸತ್ತಿರ್ಬೋದು, ದೇವರ ಮನೆಯಲ್ಲಿ ಸಾಲಿಗ್ರಾಮನ ತುಳಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಕೆಲವರು ಸತ್ತಿರ್ಬೋದು, ಭಾಗವತ ಕೇಳ್ಕೊಂಡಿರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಕೆಲವು ಸತ್ತಿರ್ಬೋದು, ಆಮೇಲೆ ಹಿತ್ತಲ ಬಾವಿ ಚಪ್ಪಡಿ ಕಲ್ಲಿನ ಮೇಲೆ ಕುಸಿದು ಸತ್ತಿರ್ಬೋದು. ಸಾವು ಎಲ್ಲೆಲ್ಲಿ ಹೇಗೆ ಬಂದಿದ್ಯೋ ಅಲ್ಲಲ್ಲಿ ಹಾಗೆ ಅವರು ಸಾವನ್ನ ಪಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಹಾಗೆ ನೀನ್ ಕೂತ್ಕೊಂಡಿರ್ತಕ್ಕಂತಹ ಜಾಗ ಅಂದ್ರೆ ಅವ್ರ ಮನೇಲಿ ಇರ್ತಕ್ಕಂಥವ್ರು ಹೇಳ್ತಾ ಇರ್ತಕ್ಕಂಥದ್ದು, ನೀನ್ ಕೂತ್ಕೊಂಡಿರ್ತಕ್ಕಂತಹ ಜಾಗದಲ್ಲಿ ನಿಮ್ಮ ಅಜ್ಜಿ ಕೂತ್ಕೊಂಡು ಸತ್ತೋಗಿದ್ದಾಳೆ, ಅಥವಾ ಆ ಮೂಲೆ ಇದೆಯಲ್ಲ, ಆ ಮೂಲೆನಲ್ಲಿ ನಿಮ್ಮ ತಾತ ಲೇವಾದೇವಿ ಪತ್ರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾವನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಈ ಸಾವೇ ಮನೆಗೆ ಭೂಷಣ ಯಾಕೆ ಅಂತ ಹೇಳಿದ್ರೆ, ಅವರು ಕೂತಿರ್ತಕ್ಕಂತಹ ಜಾಗದಲ್ಲಿ ತಮ್ಮ ಸಾವುಗಳನ್ನ ಕಂಡ್ಕೊಂಡಿರ್ತಕ್ಕಂತಹ ಜಾಗಗಳನ್ನ ತೋರಿಸೋದ್ರ ಮೂಲಕವಾಗಿ ಆ ಸಾವು ಮತ್ತೆ ಆ ಸಾವಾಗಿರ್ತಕ್ಕಂತಹ ವ್ಯಕ್ತಿಯ ಜೊತೆಗೆ ನಮ್ಮ ನಡುವೆ ಇರ್ತಕ್ಕಂತಹ ಒಂದು ಆತ್ಮೀಯತೆಯನ್ನ ಬೆಳೆಸ್ತಾರೆ. ಆತ್ಮೀಯತೆಯನ್ನ ಬೆಳೆಸೋದ್ರ ಮೂಲಕವಾಗಿ, ಆ ಆತ್ಮೀಯತೆಯನ್ನ ನಾನ್ ಬೆಳೆಸ್ಕೊಳ್ಳೋದ್ರ ಮೂಲಕವಾಗಿ, ಆ ಸಾವು ಅನ್ನೋ ಒಂದು ಭಯವನ್ನು ಹೋಗ್ಲಾಡಿಸ್ಕೊಳ್ಳೋದ್ರ ಮೂಲಕವಾಗಿ ನನಗೆ ಆ ಸಾವು ಅನ್ನೋದು ಅಥವಾ ಒಂದು ಒಳ್ಳೆ ವಿಷಯ, ಮತ್ತೆ
ಅದರಿಂದ ನನಗೆ ಭಯ ಅನ್ನೋದು ಕೂಡ ಆಗೋದಿಲ್ಲ ಅಂತ ಹೇಳಿ ಲೇಖಕರು ಹೇಳ್ಕೊಳ್ತಾರೆ. ಹೀಗೆ ಯಾವುದೇ ಸಾವಿಲ್ಲದೆ ಇರತಕ್ಕಂತಹ ಒಂದು ಮನೆಯ ಒಳಗಡೆ, ಯಾವುದೇ ಒಂದು ಸಾವಿಲ್ಲದೆ ಇರತಕ್ಕಂತಹ ಮನೆಯ ಒಳಗಡೆ ನಾನು ಹೇಗಿದ್ದ, ಅಥವಾ ತಿಂಡಿ ತಿನ್ಬೇಕಾದಾಗ್ಲೋ, ಸ್ನಾನ ಮಾಡ್ಕೊಳ್ಬೇಕಾದಾಗ್ಲೋ, ಅಥವಾ ಇನ್ನೊಂದೋ ಏನೋ ಒಂದು ಮಾಡ್ಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾನು ನನ್ನ ಸಾವನ್ನ ನಾನು ಕಂಡ್ಕೊಳ್ಬೋದು. ಆದ್ರೆ ಈ ಸಾವು ಅನ್ನೋದನ್ನ ಕಂಡ್ಕೊಳ್ತಾ ಇರಬೇಕಾದಾಗ ಹೊಸ ಮನೆಗಳಲ್ಲಿ ಯಾವುದೋ ಒಂದು ಗ್ರಾನೈಟ್ ಅನ್ನ ಹಾಕಿರ್ತಕ್ಕಂಥದ್ದು, ಅಥವಾ ಇನ್ನೊಂದೋ ಏನೋ ಒಂದು ಹಾಕಿ ಕಟ್ಟಿರ್ತಕ್ಕಂತಹ ಮನೆಯ ಒಳಗಡೆ, ಹೊಸದಾಗಿ ಕಟ್ಟಿರ್ತಕ್ಕಂತಹ ಮನೆಯ ಒಳಗಡೆ ಈ ಸಾವಿನ ಭೂಷಣ ಅನ್ನೋದು ನಾವು ನೋಡೋಕೆ ಸಾಧ್ಯತೆ ಇಲ್ಲ. ಈ ಸಾವಿನ ಭೂಷಣ ಇರ್ತಕ್ಕಂತಹ ಮನೆಯ ಒಳಗಡೆ ಒಂದು ಆಪ್ತತೆ, ಒಂದು ಆತ್ಮೀಯತೆ ಅನ್ನೋದು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರತ್ತೆ. ಸೊ ಅಂತಹವು ನಮಗೆ ನಗರಗಳಲ್ಲಿ ಸಿಗೋದಿಲ್ಲ. ಸೊ ನಗರ ಜೀವನದಲ್ಲಿ ಅಥವಾ ಹಳ್ಳಿಗಳಿಂದ ನಗರಕ್ಕೆ ಜನರು ಬರ್ತಾರೆ. ಈ ನಗರಕ್ಕೆ ಬಂದಿರತಕ್ಕಂಥವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಮನೆಯನ್ನ ಹೋಗಿ ಬಾಡಿಗೆಗೆ ತೆಗೆದುಕೊಳ್ತಾರೆ. ಅದು ಹೊಸದಾಗಿತ್ತು ಅಂತ ಹೇಳಿದ್ರೆ ಆ ಮನೆಯ ಒಳಗಡೆ ಇಂತಹ ಆತ್ಮೀಯತೆ ಅನ್ನೋದು ಅವರು ಪಡ್ಕೊಂಡಿರೋದಿಲ್ಲ. ಯಾವುದೋ ಒಂದು ಮನೆಗೆ ಹೋಗ್ತಾರೆ, ಅಲ್ಲಿಂದ ಇನ್ನೊಂದು ಮನೆಗೆ ಹೋಗ್ತಾರೆ, ಅನುಭವ ವಲಯವನ್ನ ಅವ್ರು ವಿಸ್ತರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ಮನೆಗಳನ್ನ ಬಿಟ್ಟು ಬೇರೆ ಇನ್ನೊಂದ್ ಕಡೆಗೆ ಹೋಗೋದಕ್ಕೂ ಕೂಡ ಮುಂದಾಗ್ತಾ ಹೋಗ್ತಾ ಇರ್ತಾರೆ. ಸೊ ಇದರಿಂದ ಹಿರಿಯರ ಸಾವುಗಳು ಅಂತಕ್ಕಂಥವು ಮನೆಯಲ್ಲಿ ಆಗಬೇಕು. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಅವರು ಮತ್ತೆ ನಮ್ಮ ನಡುವೆ ಇರ್ತಕ್ಕಂಥ ಒಂದು ಅನುಭವವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಈಗ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಅಥವಾ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಸಾಯ್ಬೋದು, ಇಲ್ಲಿ ಅಥವಾ ಇನ್ನೊಂದು ಎಲ್ಲೋ ಹೋಗಿ ಸಾಯ್ತಾ ಇರ್ತಕ್ಕಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಹೋಗ್ತಿರ್ತೀವಿ. ಸೊ ಅವ್ರಲ್ಲಿ ಸತ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮನೆಯ ಒಳಗಡೆ ಅವ್ರು ಸತ್ತಿಲ್ಲ ಅಂತ ಹೇಳಿದ್ರೆ, ಅವರು ಅಥವಾ ಅವರ ನಡುವೆ ಇರ್ತಕ್ಕಂಥ ಆತ್ಮೀಯತೆಯನ್ನ ನಾವು ಕಳ್ಕೊಂಡ್ಬಿಟ್ವಿ ಅಲ್ವಾ ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಸಾವನ್ನೇ ಅನುಭವಿಸದೇ ಇರತಕ್ಕಂಥ ಯಾವುದೋ ಒಂದು ಕೆಲವೊಂದು ಮನೆಗಳಲ್ಲಿ ನಾವು ಪಿತೃ ಕಾರ್ಯವನ್ನ ಮಾಡಕ್ಕೆ ಅಂತ ಹೇಳಿ ಹೋಗದಾಗ, ಅಲ್ಲಿಂದ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಫಲಗಳು ಅನ್ನೋದು ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಮನೆಗಳಲ್ಲಿ ಹಿರಿಯರ ಪೂಜೆ ಅನ್ನೋದೇ ನಡೆದಿರೋದಿಲ್ಲ. ಅಂತಹ ಮನೆಗಳಲ್ಲಿ ಹೋದ್ರೆ ಏನಾಗತ್ತೆ, ಆ ಹಿರಿಯರು ಅಂತಕ್ಕಂಥವ್ರು ನೆಲೆ ನಿಂತಿರ್ತಾರ, ಅದು ನೆಲೆ ನಿಂತಿರೋದಕ್ಕೆ ಸಾಧ್ಯತೆನೇ ಇಲ್ಲ. ಸೊ ನಾವು ನೆಲೆ ಅಂದ್ರೆ ಆ ಹಳೇ ಕಾಲದ ಮನೆಗಳಲ್ಲಾದಾಗ, ಅಥವಾ ಹಿರಿಯರ ಸಾವುಗಳು ಆಗಿರ್ತಕ್ಕಂತಹ ಮನೆಯಲ್ಲಿ ನಾವೇನಾದ್ರೂ ಪಿತೃ ಕಾರ್ಯವನ್ನ ನಡೆಸ್ತೀವಿ, ಅಥವಾ ಬೇರೆ ಇನ್ನಿತರ ಕಾರ್ಯಕ್ರಮಗಳನ್ನ ನಾವು ನಡೆಸ್ತೀವಿ ಅಂತ ಹೇಳಿದಾಗ, ಅಲ್ಲಿ ಮಾಡಿರ್ತಕ್ಕಂತಹ ಪ್ರಸಾದಗಳಲ್ಲಿ ಕೂಡ ಒಂದು ಹೊಳಪು ಅನ್ನೋದು ಕಾಣಿಸ್ತಾ ಹೋಗತ್ತೆ. ಆ ಪ್ರಸಾದಗಳ ಮೂಲಕವಾಗಿ ಸ್ಮೆಲ್ ಅಂದ್ರೆ ಹೊರಬರ್ತಿರ್ತಕ್ಕಂಥ ವಾಸನೆಯನ್ನ ಯಾರಾದರೂ ಎಲ್ಲೋ ಆ ವಾಸನೆ ಹೀರ್ಕೋತಿದ್ದಾರೇನೋ ಅನ್ನೋ ಒಂದು ಕೆಲವೊಂದು ಸೂಚನೆಗಳು ಅಥವಾ ಸಂಜ್ಞೆಗಳ ರೀತಿನಲ್ಲಿ ಅವರು ಬಂದು ಆ ಪ್ರಭಾವಳಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆ ಅಂಶ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಅಥವಾ ವಿಶೇಷವಾಗಿರ್ತಕ್ಕಂಥ ಕಂಪನಗಳ ನಮ್ಮ ಮೈಯನ್ನ ತಟ್ತಾ ಇರತ್ತೆ. ಹಾಗೆ ಒಂದೂ ಸಲವೂ ಪಿತೃ ಕಾರ್ಯವನ್ನ ಅಥವಾ ಶ್ರಾದ್ದವನ್ನ ಮಾಡದೇ ಇರತಕ್ಕಂತಹ ಮನೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವಿಶೇಷ ಕಾರ್ಯಕ್ರಮಗಳಾದಾಗ್ಲೂ ಕೂಡ ಅಲ್ಲಿ ಏನೂ ಕೂಡ ಒಂದು ಭಿನ್ನತೆ ಅನ್ನೋದು, ವಿಶೇಷತೆ ಅನ್ನೋದು ಕಾಣ್ತಾ ಹೋಗೋದೇ ಇಲ್ಲ. ಆಗ ಕೆಲವೊಂದು ಸಂದರ್ಭದಲ್ಲಿ ಆತರ ಮಾಡ್ತೀವಿ ಅಂತ ಹೇಳಿದಾಗ ಮಾತ್ರ ಅವೆಲ್ಲವನ್ನ ಹೀರ್ಕೊಳ್ತಾ ಇರತಕ್ಕಂತಹ ಶಬ್ದಗಳಾಗ್ಲಿ, ಅವರು ಹೀರ್ಕೊಳ್ತಾ ಇರತಕ್ಕಂಥ ಕೆಲವೊಂದು ಅಂಶಗಳಾಗ್ಲಿ ನಮ್ಗೆ ತಿಳಿದು ಬರ್ತಾ ಇರ್ತವೆ. ಇಲ್ಲ ಅಂತ ಹೇಳಿದ್ರೆ ಅವ್ಯಾವು ಕೂಡ ನಮ್ಮ ಕಣ್ಣಿಗೆ ಕಂಡು ಬರದೇ ಇರತಕ್ಕಂತಹ ಸ್ಥಿತಿಗಳಾಗಿ ಉಂಟಾಗ್ಬಿಡ್ತವೆ. ಹಾಗೆ ತುಂಬಾ ವರ್ಷಗಳಿಂದ ಬದುಕಿ ಬೆಳೆದು ಬಂದಿರತಕ್ಕಂತಹ ಮನೆಗಳಲ್ಲಿ, ಅಥವಾ ಮನೆಗಳು ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರತಕ್ಕಂಥ ಒಂದು ಸಂಸ್ಕೃತಿಯ ಮೂಲಕವಾಗಿಯೂ ಕೂಡ ನಾವು ಇದನ್ನ ನೋಡ್ಕೊಂಡು ಬರೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಮಾತಾಡ್ತಾ ಇರ್ಬೇಕಾದಾಗ ನಮ್ಮ ತಾತ ಮನೆ ಒಂದು ಕಂಬ ಶಿಥಿಲವಾಗಿತ್ತು, ಒಳಗಡೆಯಿಂದಲೂ ಟೊಳ್ಳಾಗಿತ್ತು. ಆ ಕಂಬದ ಪ್ರಯೋಜನ ಏನು ಇಲ್ಲ ಅಂತ ಹೇಳಿದ ಮೇಲೆ ಅದನ್ನೆಲ್ಲ ತೆಗ್ಸಾಕ್ಬೇಡ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ತೆಗ್ಸಾಕೋದು ಬೇಡ. ಯಾಕೆ ಅಂದ್ರೆ ಆ ಕಂಬದ ಆಸರೆಯಲ್ಲೇ ಆ ಒಬ್ಬ ವ್ಯಕ್ತಿ ತನ್ನ ಆಯಸ್ಸನ್ನ ಕಳ್ಕೊಳ್ತೀನಿ ಅಂತ ಹೇಳಿ ಆ ವ್ಯಕ್ತಿಗೆ ಅನ್ಸಿರ್ಬೋದು. ಅದಕ್ಕೆ ಆ ತಾತ ಬಂದು ಕೂತ್ಕೊಂಡು ಆ ಕಂಬ ಒರಕ್ಕೊಂಡು ಕೂತಾಗ್ಲೇ ಅವರು ಸಾವನ್ನ ಕೂಡ ಕಂಡುಕೊಳ್ತಾರೆ. ಅಂದ್ರೆ ಯಾವುದೋ ಒಂದು ಅಂಶ ಅವರನ್ನ ಏನ್ ಮಾಡ್ತಾ ಇರತ್ತೆ ಅಂದ್ರೆ ಸೆಳಿತಾ ಇರತ್ತೆ. ಆ ಸೆಳೆತ ಅನ್ನೋದು ಎಲ್ಲಿರುತ್ತೋ ಆ ಸೆಳೆತಕ್ಕೆ ನಾವು ಈಡಾಗ್ತಾ ಹೋಗ್ತೀವಿ. ಆ ಈಡಾಗೋದ್ರಿಂದ ಅಲ್ಲೇ ತಮ್ಮ ಸಾವನ್ನಾಗ್ಲಿ ಅಥವಾ ಒಂದು ಹೊಸ ವಿಶೇಷತೆಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಕಂಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗೆ ನೋಡ್ಬೇಕಾದಾಗ ನಮ್ಮ ದೇಶದಲ್ಲಾಗ್ಲಿ ಅಥವಾ ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಜನ ಸಾವಿನ ಸಮಯ, ಸಾವಿನ ರೀತಿ, ಸಾವಿನ ಜಾಗ ಎಲ್ಲಾನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಎಕ್ಸಾಂಪಲ್ಗೆ ಹೇಳೋದಾದ್ರೆ, ನಮ್ಮಲ್ಲಿರ್ತಕ್ಕಂಥ ಇಂದಿನ ಕಾಲದ ಸನ್ಯಾಸಿಗಳು ಅಂದ್ರೆ, ನಾನು ಯಾವಾಗ ಸಾಯ್ತೀನಿ ಅಥವಾ ದೇಹವನ್ನ ಬಿಡ್ತೀನಿ, ನನ್ನನ್ನ ಎಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ನನ್ನ ಒಂದು ಬೃಂದಾವನ ಅಥವಾ ಈ ತರ ಕಟ್ಟಬೇಕು ಅಂತ ಹೇಳಿ ಮೊದಲೇ ಅವ್ರು ಏನ್ ಮಾಡ್ಕೊಂಡಿರ್ತಾರೆ, ನಿರ್ಧಾರ ಮಾಡಿ ಹೇಳಿರ್ತಾರೆ. ಸೊ ಹಾಗೆ ನಿರ್ಧಾರ ಮಾಡಿ ಹೇಳಿರ್ತಕ್ಕಂತಹ ಸಂಸ್ಕೃತಿಯಲ್ಲಿ ನಾವು ಬಂದಿರತಕ್ಕಂಥವ್ರು
ಹೀಗೆ ನಾವು ಮಹಾಭಾರತದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಭೀಷ್ಮ ಇಚ್ಛಾಮರಣಿಯಾಗಿರ್ತಕ್ಕಂಥವನು. ನಾವು ಅವನನ್ನ ಯೋಚನೆ ಮಾಡ್ಬೋದು ಇಲ್ಲಿ. ಸೊ ಭೀಷ್ಮ ಏನಿನ್ನು ಇಚ್ಛಾಮರಣಿಯಾಗಿದ್ನಲ್ಲ, ಆ ಇಚ್ಛಾಮರಣಿಯಾಗಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮವನ್ನ ಅವನು ಪಠಿಸ್ತಾ ಇರ್ತಕ್ಕಂಥ ರೀತಿನಲ್ಲೇ ಅದರಿಂದ ಅವನು ಇಚ್ಛಾಮರಣಿಯಾಗಿ ಇನ್ನೂ ಕೂಡ ಬಹುಕಾಲ ಬದುಕಿರೋದಕ್ಕೆ ಸಾಧ್ಯತೆ ಆಗಿತ್ತು. ಹಾಗೆ ಒಂದ್ ರೀತಿಯಲ್ಲಿ ನಾನು ನೋಡೋದಾದ್ರೆ ಬೆಂಗಳೂರಿನ ಮಧ್ಯಭಾಗದಲ್ಲಿ ಒಬ್ಬ ಹಳೆ ಕಾಲದ ಮಾಲೀಕನೊಬ್ಬ ಇದ್ದ. ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಮಕ್ಕಳಿಗೆ ಮನೆಯನ್ನ ಕೊಟ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಡಿವೈಡ್ ಮಾಡಿ ಕೊಟ್ಬಿಡ್ತಾನೆ, ಹಣವನ್ನೆಲ್ಲವನ್ನ ಡಿವೈಡ್ ಮಾಡ್ಕೊಡ್ತಾನೆ. ಆಮೇಲೆ ಅಲ್ಲಿರ್ತಕ್ಕಂಥ ನಗರದ ಬೇರೆ ಬೇರೆ ದಿಕ್ಕಿನಲ್ಲಿರ್ತಕ್ಕಂಥ ಆಧುನಿಕವಾಗಿರ್ತಕ್ಕಂಥ ಎಲ್ಲ ಫ್ಲಾಟ್ಗಳು ಬೆಳ್ಕೊಳ್ತಾ ಹೋಗ್ತವೆ. ಸೊ ಇವಾಗ ಮನೆಯನ್ನ ಮಾರಿರ್ತಕ್ಕಂತಹ ಒಬ್ಬ ಮಾಲೀಕ ಅಂದ್ರೆ ಮಕ್ಕಳು ಬೇರೆಯವ್ರಿಗೆ ಆ ಮನೆಯನ್ನ ಮಾರ್ಬಿಟ್ಟಿರ್ತಾರೆ, ಹಳೆಯ ಮನೆಯನ್ನ. ಸೊ ಇವಾಗ ತಂದೆ ಏನ್ ಮಾಡಿಯಾನೆ, ಅವನಿಗೆ ಕೊನೆಗಾಲ ಅನ್ನೋದು ಬರ್ತಾ ಇದೆ, ಕಾಯಿಲೆ ಕಸಾಲೆ ಎಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಾವನ್ನ ಅಂದ್ರೆ ನನ್ನ ಹಳೆ ಮನೆಗೆ ನಾನು ಹೋಗ್ಬೇಕು ಅಂತ ಹೇಳಿ ಮತ್ತೆ ಮಕ್ಳ ಹತ್ರ ಹೋಗಿ ಕೇಳ್ಕೊತಾನೆ. ಸೊ ಈ ಮಕ್ಳು ಏನ್ ಮಾಡ್ತಾರೆ, ತಂದೆಯ ಹಠದಿಂದ ಹೋಗಿ ಆ ಹೊಸ ಮನೆಯ ಮಾಲೀಕನ ಹತ್ರ ಕೇಳ್ಕೊತಾರೆ. ಆ ಹೊಸ ಮನೆ ಮಾಲೀಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಯಾವ್ದಾದ್ರು ಕಾಯಿಲೆ ಕಸಾಲೆ ಬಂದು ಇಲ್ಲೇನೋ ಸತ್ತೋಯ್ತು ಅಂತ ಹೇಳಿದ್ರೆ ಯಾರಾದ್ರೂ ಏನಾದ್ರು ಅನ್ಕೊಳ್ಳೋದಿಲ್ವಾ, ಮತ್ತೆ ಮನೆ ಮುಂದಕ್ಕೆ ಕೊಡೋದಕ್ ಆಗೋದಿಲ್ಲ. ಈ ರೀತಿ ಅವನೇನ್ ಮಾಡ್ತಾನೆ, ಮನೆ ಮಾಲೀಕ ಒಪ್ಕೊಳ್ಳೋದೇ ಇಲ್ಲ. ಅದಾದ್ಮೇಲೆ ಇವಾಗ ಏನಪ್ಪಾ ಮಾಡೋದು, ಮಕ್ಳಿಗೆ ಒಂದ್ ರೀತಿ ನಮ್ ತಂದೆ ಇಷ್ಟೊಂದು ಹಠ ಹಿಡಿದ್ಬಿಟ್ಟಿರಲ್ಲ, ಏನ್ ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ತಂದೆ ಆ ಒಂದು ತನ್ನ ಬದಲಾವಣೆಯನ್ನ ಹೇಳ್ತಾನೆ. ಏನು, ಸರಿ ಮನೆ ನಮ್ಗೆ ಬರೋದು ಬೇಡ, ಒಂದ್ಸಲ ನಾನು ಹಳೆ ಮನೆಗೆ ಹೋಗ್ಬಿಟ್ಟಾದ್ರೂ ಬರ್ತೀನಿ, ಅದಕ್ಕಾದ್ರೂ ಅವಕಾಶ ಮಾಡಿಸ್ಕೊಡಿ ಅಂತ ಹೇಳಿ ಕೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಆ ಹೊಸ ಮನೆ ಮಾಲೀಕನ ಹತ್ರ ಹೇಳಿದ್ಮೇಲೆ ಸರಿ ಆಯ್ತು ಒಂದ್ಸಲ ನೋಡ್ಕೊಂಡು ಹೋಗ್ತಿರಲ್ಲ, ಆಯ್ತು ಹೋಗಿ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಹಳೆ ಮನೆ ಹತ್ರಕ್ಕೆ ಬರ್ತಾನೆ. ಆ ಮನೆ ಒಳಗಡೆ ಇಟ್ಟು ಆ ಮನೆಯ ಒಳಗಡೆ ಬರ್ತಾನೆ. ಅಂದ್ರೆ ಪುಟ್ಟ ಪುಟ್ಟಗಳ ಹೆಜ್ಜೆ ಇಟ್ಕೊಂಡು ಮನೆಯೆಲ್ಲ ಓಡಾಡ್ಕೊಂಡು ಬರ್ತಾನೆ. ಆ ಮಾಲೀಕನಿಗೆ ತನ್ನ ಹಳೆ ಮನೆಗೆ ನಾನು ಬಂದಿರತಕ್ಕಂತಹ ಸಂದರ್ಭದಲ್ಲಿ ಇದು ನನ್ನ ಮನೆ ಅಂದ್ರೆ ಅವನಿಗೆ ಆತ್ಮ ಅಂತಕ್ಕಂಥದ್ದು, ಮನಸ್ಸು ಅನ್ನೋದು ತುಂಬಿ ಬರುತ್ತೆ. ಆ ತುಂಬಿ ಬಂದಾಗ ಕುಟುಂಬದವರೆಲ್ಲರೂ ಕೂಡ ಇಲ್ಲಿರ್ತಾರಲ್ವಾ, ಅವರ ಎದುರುಗಡೆಯೇ ಅವನೇನಾಗ್ತಾನೆ ಅಂತ ಹೇಳಿದ್ರೆ ಒಂದು ಸೋಫಾದ ಮೇಲೆ ಕೂತ್ಕೊಳ್ತಾನೆ. ಮನಸ್ಸು ತೃಪ್ತಿಯಾಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಅವನಿಗೆ ಅಲ್ಲೇ ತನ್ನ ಸಾವನ್ನ ಅವರು ಕಂಡ್ಕೊಳ್ತಾ ಹೋಗ್ತಾರೆ. ಸೊ ಹೀಗೆ ತನ್ನ ಹಳೆಯ ಮನೆ ಅಂದ್ರೆ ತಾನು ಬದುಕಿ ಬಾಳಿರ್ತಕ್ಕಂತಹ ಮನೆಯಲ್ಲಿ ತನ್ನ ಪಿತೃ ಮಹಾಶಯರುಗಳು ಇರತಕ್ಕಂತಹ ಜಾಗದಲ್ಲೇ ತನ್ನ ಸಾವನ್ನ ನಾನು ಕಂಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಯ್ತಲ್ಲ ಅಂತ ಹೇಳಿ ಆ ತಾತಪ್ಪ ಅಲ್ಲೇ ಸಾಯ್ತಾನೆ, ಅಂದ್ರೆ ತೀರ್ಕೊಳ್ತಾರೆ. ಹೀಗೆ ಇನ್ನೊಂದು ಇನ್ಸಿಡೆಂಟ್ ಅನ್ನು ಕೂಡ ಕೊಡ್ತಾ ಹೋಗ್ತಾರೆ. ಏನು ಅಂತ ಹೇಳಿದ್ರೆ ಇನ್ನೊಬ್ರು ಹಿರಿಯರು, ಇವರು ಚೆನ್ನೈನಲ್ಲಿರ್ತಕ್ಕಂಥವ್ರು, ತಮಿಳು ಭಾಷೆಯಲ್ಲೇ ಅವರು ಈ ಅಂದ್ರೆ ಹೆಚ್ಚು ದೊಡ್ಡ ಮಟ್ಟಕ್ಕೆ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು. ಸೊ ಇವರ ಒಬ್ಬ ಮಗ ಏನ್ ಮಾಡಿದ್ದಾರೆ, ಒಂದು ಕೇಂದ್ರ ಸರ್ಕಾರದ ನೌಕರಿಯಲ್ಲಿ ದೊಡ್ಡ ಹುದ್ದೆಗೆ ಹೋಗಿರ್ತಾರೆ. ಅದರಿಂದ ಇನ್ನೊಂದ್ 2 ವರ್ಷಗಳು ಇದ್ದಾಗ ಅವರಿಗೆ ನಿವೃತ್ತಿ ಅನ್ನೋದಾಗತ್ತೆ. ಅದಕ್ಕೂ ಮುಂಚೆ ಅವರು ಬಾಂಬೆನಲ್ಲಿ ಏನಾಗತ್ತೆ, ಅವ್ರಿಗೆ ಅಂದ್ರೆ ಐಷಾರಾಮಿಯಾಗಿರ್ತಕ್ಕಂಥ ಒಂದು ಲ್ಯಾವಿಶ್ ಸ್ಟೈಲ್ ಅಲ್ಲಿ ಅವ್ರಿಗೆ ಏನ್ ಕೊಡ್ತಾರೆ ಅಂದ್ರೆ ಸಮುದ್ರದ ಎದುರಿಗೆ ಇರೋ ರೀತಿನಲ್ಲಿ ಒಂದು ಮನೆ, ಅದರಲ್ಲಿ ಆಳು ಕಾಳು, ಕಾರು, ಡ್ರೈವರು ಇವೆಲ್ಲವನ್ನ ಕೊಡ್ತಾರೆ. ಆದ್ರೆ ಬಾಂಬೆಗೆ ಹೊರಡ್ಬೇಕಾದಾಗ ಮಗ ಹೊರಡ್ತಾನೆ, ಈ ತರ ಎಲ್ಲ ಸಿಕ್ಕಿದೆ ಹೋಗೋಣ ಬಾ ಅಂತ ಹೇಳಿ ಕರೆದಾಗ ಮುದ್ಕಪ್ಪ ಮಾತ್ರ ನಾನ್ ಬರೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಬರೋದಿಲ್ಲ, ಹೇ ಹೋಗೋ, ಸಾಯೋ ವಯಸ್ಸಲ್ಲಿ ನಾನೇ ಕಲ್ಲಿಗೆ ಬಂದು ಗೊತ್ತು ಗುರಿ ಇಲ್ದಿರ್ತಕ್ಕಂಥ ಜಾಗದಲ್ಲಿ ನಾನು ಕುತ್ಕೊಳ್ಬೇಕು, ಅದು ಅಲ್ಲದೆ ಈ ಜಾಗ ನನಗೆ ಎಲ್ಲವೂ ಕೂಡ ಕೊಟ್ಟಿರ್ತಕ್ಕಂಥದ್ದು, ಈ ಜಾಗನ ಬಿಟ್ಟು ನಾನು ಎಲ್ಲಿಗೂ ಕೂಡ ಬರೋದಿಲ್ಲ. ಸೊ ಹಾಗೆ ನಮ್ಮ ತಂದೆ ಆದ್ರೆ ಪಿತೃ ಮಹಾಶಯರೆಲ್ಲ ಸಾರಿರ್ತಕ್ಕಂತಹ ಜಾಗ, ಇಲ್ಲಿಂದನೇ ನಾನು ಅವರಿಂದನೇ ಹೋಗ್ಬೇಕೇ ಹೊರತು ನಾನು ಯಾವುದು ಗೊತ್ತಿಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಬಂದು ಸಾಯಲ್ಲ, ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವರಲ್ಲೂ ಕೂಡ ಅದೇ ಯೋಚನೆ ಏನಿದೆ, ತನ್ನ ಪಿತೃ ಮಹಾಶಯರ ಸಾಲಿನಲ್ಲಿ ನಾನೂ ಸೇರ್ಕೋಬೇಕು ಅಂತ ಹೇಳಿ ಅನ್ನೋದನ್ನ. ಹಾಗೆ ಇನ್ನೊಂದು ಅಂಶವನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾವುದು, ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಇನ್ನೇನು ಪಟ್ಟವನ್ನ ಹೇರ್ತಾರಲ್ಲ ಪಾಂಡವರು, ಆ ಟೈಮಲ್ಲಿ ಮಂತ್ರಿಗಳು, ಅಧಿಕಾರಿಗಳು, ಕೌರವರು ಇವೆಲ್ಲ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಕೌರವರು ಬದುಕು ಬಾಳಿರ್ತಕ್ಕಂಥ ಮನೆಗಳು ಅಥವಾ ಅವೆಲ್ಲವನ್ನ ಬಿಟ್ಬಿಟ್ಟು ನಾವು ಹೊಸ ಮನೆಗಳು, ಹೊಸ ಜಾಗಗಳು, ಹೊಸ ಬಂಗಲೆಗಳನ್ನ ಕಟ್ಕೋಬೇಕು ಅಂತ ಹೇಳಿ ಮುಂದಾಗ್ತಾ ಹೋಗ್ತಾರೆ. ಅವಾಗ ವ್ಯಾಸರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ, ಹೊಸ ಮನೆಗಳಾಗ್ಲಿ, ಹೊಸ ಬಂಗ್ಲೆಗಳಾಗ್ಲಿ ಅವ್ಯಾವೂ ಕೂಡ ಬೇಡ. ಯಾಕೆ ಅಂತ ಹೇಳಿದ್ರೆ ಅವುಗಳ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಭವ ಅನ್ನೋದಿಲ್ಲ. ಆದ್ರಿಂದ ಕೌರವರ ಮನೆಗಳು, ಬಂಗ್ಲೆಗಳು ಅವು ಸಾವು ದುಃಖ ಎಲ್ಲವನ್ನ ನೋಡಿ ಒಂದು ಪಕ್ವವಾಗಿರ್ತಕ್ಕಂಥದ್ದನ್ನ ಪಡ್ಕೊಂಡಿದ್ದಾವೆ. ನೀವು ಅಲ್ಲಿ ಹೋಗಿ ನಿಮ್ಮನ್ನ ನೀವು ಅಲ್ಲಿ ವಾಸವನ್ನ ಮಾಡಿ ಅಂತ ಹೇಳಿ ವ್ಯಾಸರು ಹೇಳ್ತಾರೆ. ಸೊ ಹಾಗೆ ಇನ್ನು ಮುಂದುವರೆದು ಧೃತರಾಷ್ಟ್ರ, ಕುಂತಿ, ವಿದುರ ಇವರೆಲ್ಲರೂ ಕೂಡ ವಾನಪ್ರಸ್ಥಕ್ಕೆ ಹೊರಟು ನಿಂತಿರ್ತಾರೆ. ಆಗ ಗಾಂಧಾರಿಗೆ ಅಷ್ಟೊಂದು ಉತ್ಸುಕತೆ ಇರೋದಿಲ್ಲ. ಕಾಡಿರ್ಬೋದು, ಹಿಮಾಲಯ ಇರ್ಬೋದು, ಸ್ವರ್ಗ, ಮೆಟ್ಟಿಲಿನ ಹತ್ರ ಯಾವುದೂ ನನಗೆ ಬೇಡ,
ನನ್ನ 100 ಮಕ್ಕಳು ಸತ್ತ ಜಾಗವನ್ನು ನೋಡುತ್ತಲೇ ನಾನು ಸಾಯುತ್ತೇನೆ ಅಂತ ಹೇಳಿ ಗಾಂಧಾರಿ ತನ್ನ ಜೊತೆಲಿರ್ತಕ್ಕಂಥವ್ರು ಜೊತೆಯಲ್ಲಿ ಬಹಳ ಕಷ್ಟಪಟ್ಕೊಂಡು ಹೇಳ್ಬೇಕಾಗತ್ತೆ. ಅಲ್ಲೂ ಕೂಡ ಅಂದ್ರೆ ಅವಳು ನಾನು ಇಲ್ಲೇ ಇರ್ತೀನಿ, ನನ್ನ ಮಕ್ಕಳು ಆಟ ಆಡಿದ್ದು, ನನ್ನ ಮಕ್ಕಳು ಸತ್ತಿದ್ದು ಎಲ್ಲವನ್ನ ನಾನು ನೋಡಿರ್ತಕ್ಕಂಥ ಜಾಗದಲ್ಲೇ ನಾನು ಇರ್ತೀನಿ ಅಂತ ಹೇಳ್ತಾಳೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಏನಾಗಿದೆ, ತನ್ನ ಅನುಭವ ಅನ್ನೋದನ್ನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲೇ ಇರ್ತಾರೆ. ಇನ್ನು ಮುಂದುವರೆದು ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಏನು ಬುದ್ಧ ದೇಶ ಬಿಟ್ಟು ಯಾಕೆ ಹೋಗಿರ್ಬೋದು ಅನ್ನೋ ಒಂದು ಆ ಚಿಂತನೆಗೆ ಒಂದು ಹೊಸ ದಾರಿಯನ್ನ ಇವರು ಹೇಳ್ತಾರೆ. ಯಾಕೆ ಅಂದ್ರೆ ಅವ್ನು ಕಟ್ಸಿರ್ತಕ್ಕಂಥ ಅರಮನೆಯ ಒಳಗಡೆ, ಅಂದ್ರೆ ಅವ್ರ ಅಪ್ಪ ಏನ್ ಕಟ್ಸಿರ್ತಾನ ಅರಮನೆಯ ಒಳಗಡೆ ಯಾರೂ ಕೂಡ ಸಾವನ್ನ ಪಡ್ಕೊಂಡಿರೋದಿಲ್ಲ. ಅಕಸ್ಮಾತ್ ನೀವೇನಾದ್ರು ಸಾವು ಅನ್ನೋದು ನಿಮಗೆ ಬರ್ತಾ ಇದೆ ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ರೆ, ಎದುರುಗಡೆ ಕಟ್ಸಿರ್ತಕ್ಕಂಥ ಧರ್ಮಛತ್ರದಲ್ಲಿ ನಿಮ್ಮ ಸಾವನ್ನ ನೀವು ಕಂಡ್ಕೊಳ್ಳಿ. ಅಂದ್ರೆ ಒಂದು ಹಿನ್ನೆಲೆ ಅನ್ನೋದು ಆ ಬುದ್ಧನಿಗೆ ಸಿಕ್ಕಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಈ ಸಾವನ್ನ ಹೊಂದದೇ ಇರ್ತಕ್ಕಂಥ ಅರಮನೆಯಿಂದ ಹೊರಗಡೆ ಅವನು ಹೋಗಬೇಕಾಯ್ತು. ಅಕಸ್ಮಾತ್ ಅದೇ ಅರಮನೆ ಒಳಗಡೆ ಇವೆಲ್ಲವೂ ಅನುಭವ ವಲಯವು ವಿಸ್ತಾರವಾಗಿ ಇತ್ತು ಅಂತ ಹೇಳಿದಿದ್ರೆ, ಅವನು ಅಲ್ಲೇ ತನ್ನ ಜೀವವನ್ನ ಅಥವಾ ಜೀವನವನ್ನ ಕಳೀತಾ ಇದ್ದ. ಅದಿಲ್ಲ ಅಂತ ಹೇಳಿದ್ಮೇಲೆ ಅವನೇನ್ ಮಾಡ್ತಾನೆ, ಈ ಜಗತ್ತು ಅನ್ನೋದು ನಶ್ವರ ಅನ್ನೋದನ್ನ ಹೇಳ್ಕೊಂಡು ಮುಂದ್ಗಡೆಗೆ ಹೊರಟೋಗ್ಬಿಡ್ತಾನೆ. ಹೀಗೆ ಎಷ್ಟೋ ಜನಕ್ಕೆ ಯಾವ್ದೋ ರೀತಿನಲ್ಲಿ ಕಾಣಿಸ್ಕೊಳ್ತಾ ಇರತಕ್ಕಂಥ ಅನುಭವ ವಲಯ ಅಂತಕ್ಕಂಥದ್ದು ಕೆಲವರು ಒಕ್ಕಲನ್ನ ಮಾಡ್ತಾ ಇರತಕ್ಕಂಥವ್ರು ರೈತರಿಗೂ ಕೂಡ ಈ ಒಂದು ಏನು ಅನುಭವ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಇರತ್ತೆ. ಹೀಗೆ ಮಂಡ್ಯ ಸೀಮೆ ಒಕ್ಕಲುವಂತರಿಗೆ ಈ ಒಂದು ಅಂದ್ರೆ ಬುದ್ಧ ತಿಳಿದೇ ಹೋಗ್ತಾನಲ್ಲ, ಆ ರೀತಿಯಾಗಿರ್ತಕ್ಕಂಥ ಅಂಶಗಳು ಅವ್ರಿಗೂ ಕೂಡ ಗೊತ್ತಾಗತ್ತೆ. ಏನು ಇವರು ಮಂಡ್ಯದಲ್ಲಿ ಅಲ್ಲೇ ಅವರ ತಾಯಿ ಊರಿನ ಪಕ್ಕದಲ್ಲಿ ಅವ್ರು ಏನ್ ಮಾಡ್ತಾ ಇರ್ತಾರೆ, ಸ್ಕೂಲ್ ಹೋಗಬೇಕಾದಾಗ ಹೊಲಗಳ ಮಧ್ಯದ ಒಳಗಡೆ ಬೃಂದಾವನದ ಕಟ್ಟೆಗಳನ್ನ ನೋಡ್ತಾ ಹೋಗ್ತಾರೆ. ಈ ಬೃಂದಾವನದ ಕಟ್ಟೆಗಳನ್ನ ಈ ಹೊಲದ ಮಧ್ಯದಲ್ಲಿ ಯಾಕೆ ಬೆಳೀತಿದ್ದ ಅಥವಾ ಕಟ್ಟಿಸ್ತಾ ಇದ್ದಾರೆ, ಅದ್ರ ಮಧ್ಯದಲ್ಲಿ ಇವ್ರು ಬೆಳೆಯನ್ನ ಯಾಕೆ ಬೆಳೀತಾ ಇದ್ದಾರೆ ಅನ್ನೋ ಒಂದು ಕುತೂಹಲ ಅವರಲ್ಲಿ ಬೆಳೀತಾ ಹೋಗತ್ತೆ. ಆಗ ಯಾಕೆ ನೀವು ಈ ಜಾಗನೆಲ್ಲ ಈ ತರ ಬೃಂದಾವನಗಳನ್ನ ಕಟ್ಕೊಂಡು ನೀವು ಈ ಜಾಗನೆಲ್ಲ ಪೋಲ್ ಮಾಡಿ ಹುಟ್ಟಿದ್ದೀರಾ ಅಂತ ಹೇಳಿ ರೈತನಿಗೆ ಕೇಳಿದಾಗ ಅವನಿಗೆ ಕೋಪ ಬೇಸರ ಎಲ್ಲವೂ ಕೂಡ ಆಗತ್ತೆ. ನೀನು ಓದಕ್ ಹೋಗ್ತೀಯ, ಬೇರೆ ಏನೇನು ಮಾಡಕ್ ಹೋಗ್ತೀಯಪ್ಪ ಅಂತ ಹೇಳಿ ಹೇಳಿದ ಮೇಲೆ ಅವಾಗ ಅವ್ನು ಹೇಳ್ತಾನೆ, ನೋಡಪ್ಪ, ಸತ್ತವರನ್ನು ಕೂಡ ನಮ್ ಜೊತೆಲಿ ಯಾವಾಗ್ಲೂ ಇಟ್ಕೋಬೇಕು. ಅವ್ರೆಲ್ಲರೂ ತುಂಬಾ ಚೆನ್ನಾಗಿ ನಮ್ ಜೊತೆಲಿ ಇದ್ದಾಗ ಮನೆನೂ ಚೆನ್ನಾಗಿರತ್ತೆ, ಹೊಲನೂ ಚೆನ್ನಾಗಿರತ್ತೆ, ನಾವು ಬಿತ್ತನೆ ಮಾಡ್ಬೇಕಾಗಿರ್ತಕ್ಕಂಥ ಬೀಜನೂ ಚೆನ್ನಾಗಿರತ್ತೆ, ನಾವು ರಾಸಾಯನಿಕ ಗೊಬ್ಬರ ಹಾಕೋದ್ರಲ್ಲಿ ಏರುಪೇರಾಗ್ಬೋದು. ಆದ್ರೆ ಇವೆಲ್ಲವೂ ನಮ್ ಜೊತೆಲಿತ್ತು ಅಂತ ಹೇಳಿದ್ರೆ ಒಳ್ಳೆ ಫಸಲು ಬರೋದಕ್ಕೆ ಸಾಧ್ಯ ಆಗತ್ತೆ. ಈ ಫಸಲು ಬರೋದು ಯಾವ್ದ್ರ ಮೂಲಕವಾಗಿ ಅಂತ ಹೇಳಿದ್ರೆ, ನಮ್ಮ ಹಿರಿಯರ ಜೊತೆಗೆ ನಮ್ಮ ನಡ್ಕೊಂಡಿರ್ತಕ್ಕಂಥ ಸಂಬಂಧದ ಮೂಲಕವಾಗಿ ಅನ್ನೋ ಒಂದು ಮಾತನ್ನು ಕೂಡ ನಾವು ಈ ಪಾಠದ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಈ ವಾಸ್ತು ಮತ್ತೆ ಜ್ಯೋತಿಷ್ಯ ಅಂತ ಹೇಳಿ ಹೇಳ್ತಾ ಹೋಗ್ತಾರಲ್ಲ, ಇವರು ಈ ಸಾವಿನ ಬಗೆಗೆ, ಸಾವು ಇರ್ತಕ್ಕಂತಹ ಮನೆಯ ಬಗೆಗೆ ಏನೂ ಕೂಡ ಹೇಳೋದಿಲ್ಲ. ಆದ್ರಿಂದ ನನಗೆ ಅವರು ಅಷ್ಟು ಇಷ್ಟ ಆಗೋದಿಲ್ಲ. ಅದು ಕೂಡ ಅವೈಜ್ಞಾನಿಕವಾಗಿ ಅವ್ರು ಹೇಳ್ತಾರೆ ಅನ್ನೋ ಒಂದು ಮಟ್ಟಕ್ಕೆ ಇವರು ಹೇಳ್ತಾ ಹೋಗ್ತಾರೆ. ಸೊ ಇಡೀ ಪಾಠ ನಮಗೆ ಏನನ್ನ ಹೇಳ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಈ ಸಾವು ಅಂತಕ್ಕಂಥದ್ದು ಇತ್ತು ಯಾವ ಮನೆ ಆಗಿರುತ್ತೋ ಆ ಮನೆ ತುಂಬಾ ಚೆನ್ನಾಗಿ ಬೆಳ್ಕೊಳ್ತಾ ಹೋಗತ್ತೆ. ಸೊ ಯಾಕೆ ಬೆಳ್ಕೊಳ್ತಾ ಹೋಗತ್ತೆ ಅಂತ ಹೇಳಿದ್ರೆ, ಕಳ್ಕೊಂಡಿರ್ತಕ್ಕಂಥವ್ರು ನಮ್ಮ ಜೊತೆ ಸದಾ ಬದುಕಿರ್ತಕ್ಕಂಥ ಜಾಗ ಯಾವುದು ಅಂತ ಹೇಳಿದ್ರೆ ಆ ಮನೆಯೇ ಆಗಿರತ್ತೆ. ಅಂತಹ ಮನೆಯಲ್ಲಿ ನಾವು ನಮ್ಮ ಬದುಕನ್ನ ಸಾಗಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಪಾಠವನ್ನು ಅವರು ಹೇಳಿದ್ದಾರೆ. ಥ್ಯಾಂಕ್ ಯು.